ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸುಮಯ್ಯ ಕೊನೆಯುಸಿರೆಳೆದಿದ್ದಾರೆ. ಕಿಡ್ನಿ ಸಮಸ್ಯೆಯಿಂದಾಗಿ ಬಾಣಂತಿ ಸುಮಯ್ಯ ಬಳಲ್ತಾ ಇದ್ರು. ಪ್ರತಿನಿತ್ಯ ಸುಮಯ್ಯಗೆ ಡಯಾಲಿಸಿಸ್ ಮಾಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಿಸದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಸುಮಯ್ಯ ಸಾವನ್ನಪ್ಪಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನವೆಂಬರ್ 10ರಂದು 7 ಬಾಣಂತಿಯರಿಗೆ ಹೆರಿಗೆಯನ್ನು ಮಾಡಲಾಗಿತ್ತು. ಇದರಲ್ಲಿ 4 ಮೃತಪಟ್ಟಿದ್ದಾರೆ. ಇದೀಗ ಮತ್ತೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತಹ 2 ಬಾಣಂತಿಯರು ಡಿಸ್ಚಾರ್ಜ್ ಆಗಿದ್ದಾರೆ. ಈವರೆಗೆ ಒಟ್ಟು 5 ಬಾಣಂತಿಯರು ಕೊನೆಯುಸಿರೆಳೆದಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಕಂಪನಿಯಿಂದ ತಂದು ತರಿಸಿದಂತಹ ಔಷಧಿಯಿಂದನೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪಗಳು ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಲ್ಯಾಬ್ನಲ್ಲೂ ಕೂಡ ಟೆಸ್ಟಿಂಗ್ ಕೂಡ ನಡೆಸಲಾಗಿತ್ತು. ರಾಜ್ಯದ ಲ್ಯಾಬ್ನಲ್ಲಿ ಟೆಸ್ಟಿಂಗ್ ನಡೆಸಿದಂತಹ ಸಂದರ್ಭದಲ್ಲಿ ಅದರಿಂದನೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆದರೆ ಕೇಂದ್ರದಿಂದ ನಡೆಸಿದಂತಹ ಪರೀಕ್ಷೆಯಲ್ಲಿ ಆ ಒಂದು IV ಫ್ಲೂಯಿಡ್ನಿಂದ ಸಾವನ್ನಪ್ಪಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೇರ ಸಂಪರ್ಕ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರುವಂಥದ್ದು. ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸುಮಯ್ಯ ಕೊನೆಯುಸಿರೆಳೆದಿದ್ದಾರೆ. ಇವರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾ ಇರುವಂಥದ್ದು. ಕಳೆದ 1 ವಾರದಲ್ಲಿ 5ನೇ ಸಾವಿನ ಪ್ರಕರಣ ದಾಖಲಾಗಿದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಯಾವ ಕಾರಣದಿಂದ ಈ ಮಹಿಳೆ ಸಾವನ್ನಪ್ಪಿದ್ದಾರೆ? ಖಂಡಿತ ನಿತಿನ್ ಶೆಟ್ಟಿ ಅವರೇ, ಕಳೆದ ನವೆಂಬರ್ 9ನೇ ತಾರೀಕು ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸುಮಾರು 14 ಗರ್ಭಿಣಿಯರಿಗೆ ಸಿಸೇರಿಯನ್ ಹೆರಿಗೆ ಆಗುತ್ತೆ. ಆ ನಂತರದಲ್ಲಿ ಅವರಿಗೆ IV ದ್ರಾವಣ ಎಂಬ ಗ್ಲೂಕೋಸ್ ಕೂಡ ನೀಡಲಾಗುತ್ತೆ. ಅಂದರೆ ನಿಶಕ್ತಿ ಹೊಂದಾಗ ಆ ಸಂದರ್ಭದಲ್ಲಿ IV ದ್ರಾವಣವನ್ನು ನೀಡುವಂಥದ್ದು ಒಂದು ಪ್ರತೀತಿ ಇದೆ. ಪ್ರತಿ ಸಾರಿ ಅದು ಕೊಡ್ತಾ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಏನು 14 ಮಹಿಳೆಯರು ಕೂಡ IV ದ್ರಾವಣ ಮೂಲಕವಾಗಿ ಗ್ಲೂಕೋಸನ್ನು ಕೊಡ್ತಾರೆ. ಆದರೆ ನಂತರದಲ್ಲಿ ಅವತ್ತು ನವೆಂಬರ್ 10ನೇ ತಾರೀಕು ಇದ್ದಕ್ಕಿದ್ದಂತೆ ಸುಮಾರು 7 ಜನ ಬಾಣಂತಿಯರಿಗೆ ಸಾಕಷ್ಟು ಸೀರಿಯಸ್ ಆಗುತ್ತೆ, ಅಂದರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅವತ್ತೇ ಅಂದರೆ ನವೆಂಬರ್ 10ನೇ ತಾರೀಕು 2 ಬಾಣಂತಿಯರು ಸಾವನ್ನಪ್ತಾರೆ. ಅಂದರೆ ಲಲಿತಮ್ಮ ಆಗಿರ್ಬೋದು ಮತ್ತು ನಂದಿನಿ ಆಗಿರ್ಬೋದು, 2 ಬಾಣಂತಿಯರು ಸಾವನ್ನಪ್ತಾರೆ. ಬಳಿಕ ನವೆಂಬರ್ 13ನೇ ತಾರೀಕು ರೋಜಮ್ಮ ಅನ್ನೋ ಬಾಣಂತಿ ಕೂಡ ಸಾವನ್ನಪ್ತಾರೆ. ಅಂದರೆ ಈಗ ನವೆಂಬರ್ 9 ಮತ್ತು 10ನೇ ತಾರೀಕು ಏನು ಬಾಣಂತಿಯರಿಗೆ ಸಿಸೇರಿಯನ್ ಆಗುತ್ತೆ, ಆ ಪ್ರಕರಣಕ್ಕೆ ಸಂಬಂಧಂತೆ 3 ಜನ ಕೇವಲ 1 ವಾರಗಳ ಅಂತರದಲ್ಲಿ ಸಾವನ್ನಪ್ತಾರೆ. ಬಳಿಕ ನವೆಂಬರ್ 14ನೇ ತಾರೀಕು ಮತ್ತೊಬ್ಬ ಬಾಣಂತಿ ಕೂಡ ಸಾವನ್ನಪ್ತಾರೆ. ಬಳಿಕ ಈಗ ಆ ಬಾಣಂತಿಯರ ಸಾವಿನ ಸರಣಿ ಮುಂದುವರಿತಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಡುವಂತಹ ಚಿಕಿತ್ಸೆಗೆ ಯಾವುದೇ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತೇಳಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಸುಮಾರು 7 ಮಹಿಳೆಯರನ್ನ ಅಂದ್ರೆ ಬಾಣಂತಿಯರನ್ನ ಶಿಫ್ಟ್ ಮಾಡ್ತಾರೆ. ಈಗ ಅದರಲ್ಲಿ ಕೂಡ ಈಗ ಸುಮಯ್ಯ ಅನ್ನೋ ಬಾಣಂತಿ ಕೂಡ ಇವತ್ತು ಸಾವನ್ನಪ್ತಾರೆ. ಅಂದ್ರೆ ಇದು ನಿಜಕ್ಕೂ ಕೂಡ ಇಡೀ ಸರ್ಕಾರಕ್ಕೆ ಬಂದು ಒಂದು ತನಿಖಾ ವರದಿಯನ್ನು ಸಲ್ಲಿಸಲಿಕ್ಕೋಸ್ಕರ ಒಂದು ತನಿಖಾ ತಂಡವನ್ನು ಕೂಡ ಬಳ್ಳಾರಿ ಜಿಲ್ಲಾಸ್ಪತ್ರೆ ಕಳಿಸ್ತಾರೆ. ಸುಮಾರವಾಗಿ ಇದನ್ನ ಸರ್ಕಾರ ಕೂಡ ಸಾಕಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣನೆ ಮಾಡ್ತದೆ. ಜೊತೆಗೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲ್ಲಿರ್ತಕ್ಕಂಥ DHO ಆಗಿರ್ಬೋದು ಮತ್ತು ವಿಮ್ಸ್ ಡೈರೆಕ್ಟರ್ ಆಗಿರ್ಬೋದು ಇವರನ್ನ ಕರೆದು ಮೀಟಿಂಗ್ ಕೂಡ ಮಾಡ್ತಾರೆ. ಜೊತೆಗೆ ಈ IV ದ್ರಾವಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜಿಲ್ಲಾ ಏನು ಅಧಿಕಾರಿಗಳಿರ್ತಾರಲ್ಲ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ತಾರೆ. ಈಗ ಇಷ್ಟಿದ್ರೂ ಕೂಡ ಇವತ್ತು ಮತ್ತೊಬ್ಬ ಬಾಣಂತಿಯ ಸಾವಿಗಿದ್ದು ನಿಜಕ್ಕೂ ಇದು ಒಂದು ರೀತಿ ದುರಂತದ ವಿಚಾರ. ಹೀಗಾಗಿ ಇದು IV ದ್ರಾವಣ ಕಾರಣವ ಅಥವಾ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂಬುದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಬರಬೇಕಾಗುತ್ತೆ. ಯಾಕಂತಂದ್ರೆ ಜಲ್ದಾರಿ ಸರ್ಕಾರಿ ಆಸ್ಪತ್ರೆಗೆ ಬಹುತೇಕ ಬಡ ಮಹಿಳೆಯರು ಬರ್ತಾರೆ. ಅವರ ಹಣ ಇದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ತಾರೆ. ಈಗ ಹಣ ಇಲ್ಲ ಅಂದ ತಕ್ಷಣ ಅವರು ಸರ್ಕಾರಿ ಆಸ್ಪತ್ರೆಗೆ ಬಂದು ತಮ್ಮ ಜೀವನ ಉಳಿಸ್ಕೊಳ್ಳುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ರೀತಿ ವೈದ್ಯರ ನಿರ್ಲಕ್ಷ್ಯವೋ ಅಥವಾ IV ದ್ರಾವಣ ಬಾಂಗ್ಲಾದೇಶದ ಮೂಲವಾಗಿ ಏನು IV ದ್ರಾವಣ ಕರ್ನಾಟಕಕ್ಕೆ ಬರ್ತಾ ಇದೆಯಲ್ಲ ಅದರ ನಿರ್ಲಕ್ಷ್ಯದಿಂದ ಆಗ್ತಾ ಇದೆಯೋ ಅಥವಾ ಅದು ಕಳಪೆ ಮಾರ್ಗದಿಂದ ಆಗ್ತಾ ಇದೆಯೋ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸರ್ಕಾರ ಪಡ್ಕೊಳ್ಬೇಕು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ನಿತಿನ್. ಓಕೆ ವಿನಾಯಕ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.